ಧರ್ಮಸ್ಥಳದ ಕೇಸ್ ಹತ್ರ ಹೋಗೋಣ. ಅದಕ್ಕೂ ಮೊದಲು ಇವತ್ತು ಬಂದಿರುವಂತಹ ಈ ತೀರ್ಪಿನ ಬಗ್ಗೆ ಹೋಗೋಣ. ಅದು ಪ್ರಜ್ವಲ್ ರೇವಣ್ಣ ಅವರು ಇಲ್ಲಿಯವರೆಗೂ ಆರೋಪಿಯಾಗಿದ್ದರು, ಈಗ ಅವರು ಅಪರಾಧಿ ಆಗಿದ್ದಾರೆ. ಸೊ ಕೆಆರ್ ನಗರ ಮಹಿಳೆಯ ಅತ್ಯಾಚಾರ ಕೇಸ್ನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈಗ ದೋಷಿಯಾಗಿದ್ದಾರೆ. 7 ತಿಂಗಳ ಸುದೀರ್ಘ ವಿಚಾರಣೆ ಬಳಿಕ ಜನಪ್ರತಿನಿಧಿಗಳ ಕೋರ್ಟ್ ಇವತ್ತು ತೀರ್ಪನ್ನು ಪ್ರಕಟ ಮಾಡಿತು. ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅಂತ ತೀರ್ಪನ್ನು ನೀಡಿದೆ. ನ್ಯಾಯಾಲಯವು ಸಾಕ್ಷ್ಯ ಹಾಗೂ ಪುರಾವೆಗಳನ್ನು ಆಧರಿಸಿ ತೀರ್ಪನ್ನು ಪ್ರಕಟಿಸಿದೆ. ನಾಳೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟಿಸುತ್ತೆ. ಈ ಪ್ರಕರಣದಲ್ಲಿ ಕನಿಷ್ಠ 10 ವರ್ಷ ಜೈಲು ಶಿಕ್ಷೆ ಹಾಗೂ ಗರಿಷ್ಠ ಜೀವಾವಧಿ ಶಿಕ್ಷೆಯನ್ನು ಪ್ರಕಟಿಸಬಹುದಾಗಿದೆ. ಇರೋದೇ ಕನಿಷ್ಠ 10 ವರ್ಷ ಇದರಲ್ಲಿ. ಇನ್ನು ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿಯಾದಂತಹ ಸಂತೋಷ್ ಗಜಾನನ್ ಭಟ್ ತೀರ್ಪನ್ನು ನೀಡುತ್ತಾ ಇದ್ದಂತೆ ಕೋರ್ಟ್ನಲ್ಲೇ ಪ್ರಜ್ವಲ್ ಇದ್ರಂತೆ, ಕಣ್ಣೀರು ಹಾಕಿದ್ರಂತೆ. ಪ್ರಜ್ವಲ್ ರೇವಣ್ಣನ ಅವರ ಪರ ವಕೀಲರು ಸಂತೈಸಿದ್ದಾರೆ. ಅಲ್ಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ 4 ರೇಪ್ ಕೇಸ್ ಇದ್ದಾವೆ. ಇದು 2ನೇ ಕೇಸ್ ಆಗಿದೆ. ಇನ್ನೂ 3 ಕೇಸ್ಗಳದ್ದು ಬರೋದು ಬಾಕಿ ಇದೆ. ಕಳೆದ 14 ತಿಂಗಳಿನಿಂದಲೂ ಕೂಡ ಜೈಲಿನಲ್ಲೇ ಇರೋದು. ಬೇಲಿಗೆಲ್ಲ ಅಪ್ಲೈ ಮಾಡಿದ್ದಾರೆ, ಬಟ್ ಅದು ಯಾವುದೂ ಆಗಿಲ್ಲ. ಈ ಮಧ್ಯೆ ಬೆಂಗಳೂರಿನಲ್ಲೇ ಇದ್ರೂ ಕೂಡ ತಾಯಿ ಭವಾನಿ ರೇವಣ್ಣ ಕೋರ್ಟ್ ಕಡೆಗೆ ಮುಖ ಮಾಡಲೇ ಇಲ್ಲ. ತಂದೆ ಹಾಗೂ ಶಾಸಕ HD ರೇವಣ್ಣ ಅವರು ವಿಧಾನಸೌಧದಲ್ಲಿ ಕಾಗದ ಪತ್ರಗಳ ಸಭೆಯಲ್ಲಿ ನಿರತರಾಗಿದ್ದರು. ಸಭೆ ಬಳಿಕ ಮಾಧ್ಯಮಗಳ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರು ಕೂಡ ಯಾವ ಉತ್ತರವನ್ನು ಕೂಡ ರೇವಣ್ಣ ಅವರು ಕೊಡಲಿಲ್ಲ, ಮೌನವನ್ನು ವಹಿಸಿದರು. ಏನು ಉತ್ತರ ಕೊಡೋಕ್ಕಾಗುತ್ತೆ? 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಬಿಸಲೆ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ಸೊ ಹಾಗಾಗಿ ನಾಳೆ ಇನ್ನು ಶಿಕ್ಷೆ ಪ್ರಮಾಣ ಪ್ರಕಟ ಇರುತ್ತೆ. ಏನಿದು ಅನ್ನೋದನ್ನು ನೋಡೋಣ. ಕಳೆದ 14 ತಿಂಗಳಿನಿಂದಲೂ ಕೂಡ ಜೈಲಿನಲ್ಲೇ ಇರೋದು ಪ್ರಜ್ವಲ್ ರೇವಣ್ಣ. ಬೇಲಿಗೆಲ್ಲ ಅಪ್ಲೈ ಮಾಡಿದರು, ಜಾಮೀನಿಗೆ ಅದು ಯಾವುದು ಕೂಡ ಸಿಕ್ಕಿಲ್ಲ. ಮೊನ್ನೆನೇ ಬುಧವಾರಕ್ಕೆ ಅದು ತೀರ್ಪು ಬರಬೇಕಾಗಿತ್ತು, ಅದನ್ನು ಇಲ್ಲಿಗೆ ಹಾಕಿದ್ರು. ಇವತ್ತಿಗೆ ತೀರ್ಪು ಬಂದಿದೆ, ಬಟ್ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿಲ್ಲ. ನಾಳೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಅತ್ಯಾಚಾರ ಪ್ರಕರಣದಲ್ಲಿ 10 ವರ್ಷ ಮಿನಿಮಮ್ ಇದೆ, ಜೀವಾವಧಿ ಗರಿಷ್ಠ ಆಗಿರೋದು. ಕನಿಷ್ಠ 10 ವರ್ಷ ಜೈಲು ಶಿಕ್ಷೆ ವಿಧಿಸಬಹುದಾಗಿದೆ. ಈಗಾಗಲೇ ಅವರು 14 ತಿಂಗಳು ಜೈಲಿನಲ್ಲಿ ಕಳೆದಿರೋದ್ರಿಂದ ಅವರಿಗೆ ಎಷ್ಟೇ ಶಿಕ್ಷೆ ಪ್ರಕಟವಾದರೂ ಕೂಡ 14 ತಿಂಗಳು ಮೈನಸ್ ಆಗುತ್ತೆ. ಗರಿಷ್ಠ ಜೀವಾವಧಿ ಶಿಕ್ಷೆ ಇರೋದು. 4 ರೇಪ್ ಕೇಸ್ನಲ್ಲಿ 1 ಪ್ರಕರಣದಲ್ಲಷ್ಟೇ ಈಗ ತೀರ್ಪು ಬಂದಿರೋದು. 1 ಪ್ರಕರಣದಲ್ಲಿ ಇನ್ನೂ 3 ಕೇಸ್ಗಳಿದೆ. ಸೊ 3 ಕೇಸ್ಗಳಲ್ಲಿ ಶಿಕ್ಷೆ ಕೊಟ್ಬಿಟ್ರೆ ಅದಿಷ್ಟು ಹಂಗಾಗುತ್ತಾ ಅಂತಂದರೆ ಹಂಗಾಗೋದಿಲ್ಲ. ಗರಿಷ್ಠವಾಗಿ ಯಾವುದು ಬರುತ್ತೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಇರುವಂಥ ಮಾಹಿತಿ. ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ ಫೈಲ್ ಏನಿದು ಅನ್ನುವಂಥದ್ದನ್ನು ಕೂಡ ಕ್ವಿಕ್ ಆಗಿ ನೋಡ್ಬಿಡೋಣ. ಹೊಳೆನರಸೀಪುರದಲ್ಲಿ ಸಂತ್ರಸ್ತೆಯ ಮೇಲೆ ಅತ್ಯಾಚಾರ ಆಗಿತ್ತು ಅನ್ನುವಂಥದ್ದು ಪ್ರಕರಣ ಇದು. ಹೊಳೆನರಸೀಪುರದಲ್ಲಿ ಸಂತ್ರಸ್ತೆಯ ಮೇಲೆ ಅವರು ತೋಟದ ಮನೆಯಲ್ಲಿ ಅಂತ ಹೇಳಿ. ಸೊ 47 ವರ್ಷದ ಮನೆ ಕೆಲಸದಾಕೆಯ ಮೇಲೆ ಈ ಅತ್ಯಾಚಾರ ನಡೆದಿದೆ ಅನ್ನುವಂಥ ಆರೋಪ ಬಂತು. ರೇವಣ್ಣ ಮತ್ತು ಭವಾನಿ ರೇವಣ್ಣರಿಂದಲೂ ಕೂಡ ಬೆದರಿಕೆ ಮತ್ತು ಅಪಹರಣ ಮಾಡಲಾಗಿದೆ ಅನ್ನುವಂಥ ಆರೋಪ ಬಂದಿತ್ತು. ಹಾಗಾಗಿ ಕೆಆರ್ ನಗರದ ತೋಟದ ಮನೆಯಲ್ಲಿ ಸಂತ್ರಸ್ತೆಯನ್ನು ರಕ್ಷಣೆ ಮಾಡಿಕೊಂಡು SIT ಅವರು ಕರ್ಕೊಂಡು ಬರ್ತಾರೆ. ಅತ್ಯಾಚಾರ ಕಿರುಕುಳ ಆರೋಪವನ್ನು ಸಂತ್ರಸ್ತೆ ಮಾಡ್ತಾರೆ. SITಯಿಂದ 1632 ಪುಟಗಳ ಆರೋಪ ಪಟ್ಟಿಯನ್ನು ಸಲ್ಲಿಕೆಯನ್ನು ಮಾಡಿದರು. ಸೊ ಹಾಗಾಗಿ ಅದರ ತೀರ್ಪನ್ನು ಈಗ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಅಂದರೆ ಪ್ರಕರಣ ದಾಖಲಾಗಿ ಇಲ್ಲಿವರೆಗೂ 7 ತಿಂಗಳಾಯಿತು. ಸೊ 7 ತಿಂಗಳ ಒಳಗಾಗಿಯೇ ಇಷ್ಟು ತೀರ್ಪು ಬಂದಿದೆ. ಅಂದರೆ MP ಗಳ ಪ್ರಕರಣವನ್ನು ಬೇಗ ಇತ್ಯರ್ಥ ಮಾಡಬೇಕು ಅನ್ನುವಂಥ ಒಂದು ಕಾನೂನು ಇರೋದು ಕೂಡ ಇದಕ್ಕೊಂದು ಅನುಕೂಲ ಆಗಿದೆ. ಬಟ್ ಇಷ್ಟು ಡಿಲೇ ಆಗಿದ್ದಕ್ಕೂ ಕಾರಣ ಇವರುಗಳು ಒಂದಷ್ಟು ಲಾಯರ್ಗಳು ಚೇಂಜಸ್ ಮಾಡ್ಕೊಂಡಿದ್ದು, ಇನ್ನೊಂದೆಲ್ಲ ರೀಸನ್ಸ್ ಅಂತ ಹೇಳಲಾಗ್ತಿದೆ. ಆಕ್ಚುಲಿ ಗುಡ್ ಇನಿಷಿಯೇಟಿವ್ ಇದು ಈ ಪ್ರಕರಣದಲ್ಲಿ. ನಿನ್ನೆಷ್ಟೇ ಮಾಲೆಗಾಂವ್ ಕೇಸನ್ನು ನೋಡಿದ್ವಿ ನಾವು. 17 ವರ್ಷಗಳವರೆಗೂ ಕೂಡ ಆ ವ್ಯಕ್ತಿಯ ಪರಿಸ್ಥಿತಿ ಏನಾಗಿರುತ್ತೆ? ಅವನು ದೋಷಿ ಅಂತ ಆದರೆ ಬೇರೆ, ದೋಷಿ ಇಲ್ಲ ನಿರಪರಾಧಿ ಅಂತಂದ್ರೆ ಅವ್ರ ಪರಿಸ್ಥಿತಿ ಏನಾಗಬೇಕು? 17 ವರ್ಷ ಅವ್ರ ಸಮಾಜದಲ್ಲಿ ಅನುಭವಿಸುವಂಥದ್ದು ಸಂಕಟ ಹೆಂಗಿರುತ್ತೆ, ಚುಚ್ಚು ಮಾತುಗಳು ಹೇಗಿರುತ್ತೆ, ಪ್ರತಿ ಬಾರಿಯೂ ಟೀಕೆಗಳನ್ನು ಅನುಭವಿಸಬೇಕಾಗತ್ತೆ, ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಬಹಳಷ್ಟು ಒತ್ತಾಯಗಳಿರುವಂಥದ್ದು. ಇಂಥ ಕೇಸ್ಗಳನ್ನು ಆದಷ್ಟು ಬೇಗ ಇತ್ಯರ್ಥವನ್ನ ಮಾಡ್ತಾ ಹೋಗಿ ಅಂತ ಹೇಳಿ. ಕೇವಲ ಯಾರೋ ಒಬ್ಬರು ದೊಡ್ಡ ಮನುಷ್ಯರು, ಯಾರೋ ದುಡ್ಡಿರುವಂಥವ್ರು, ಯಾರೋ ಜನಪ್ರತಿನಿಧಿಗಳು ಅಂತಂಥದ್ದು ಮಾತ್ರ ಅಲ್ಲ, ಜನಸಾಮಾನ್ಯರು ಮನುಷ್ಯರೇ, ಜನಸಾಮಾನ್ಯರು ಮನುಷ್ಯರೇ. ಅವ್ರ ಊರುಗಳಲ್ಲಿ ಆಗುವಂತ ಅವರ ಮಾನಗಳ ಏನ್ ಪರಿಸ್ಥಿತಿ ಇರುತ್ತೆ. ಸೊ ಹಾಗಾಗಿ ಇತ್ಯರ್ಥವನ್ನ ಮಾಡಬೇಕಾಗಿದ್ದು ಒಂದಿದೆ ಅಲ್ಲ ಅರುಣ್, ದೊಡ್ಡವರು ಅವ್ರು ಏನಾದ್ರೂ ಜಯಿಸ್ಕೊಂಡ್ಬಿಡ್ತಾರೆ ಅನ್ನೋ ಮಾತುಗಳು ಲೋಕಾರೂಢಿಯಲ್ಲಿ ಉಳ್ಕೊಂಡಿದೆ. ಸೊ ಇಂಥವುಗಳ ಆದಾಗ ಇನ್ನೂ ವಿಶ್ವಾಸ ಬರುತ್ತೆ, ಧೈರ್ಯ ಮಾಡಿ ಹೆಣ್ಮಕ್ಳು ಕೂಡ ಮುಂದೆ ಬರ್ತಾರೆ. ಎಕ್ಸಾಕ್ಟ್ಲಿ ಇದೇ ಇವತ್ತು ಬೇಕಾಗಿರುವಂಥದ್ದು. ಇವತ್ತು ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಮೊನ್ನೆ ಅಷ್ಟೇ ನಾವು ಕೇಳ್ತಾ ಇದ್ವಿ. ನಿನ್ನೆ ಅಷ್ಟೇ ಮಾಲೆಗಾಂವ್ ಪ್ರಕರಣದಲ್ಲಿ ಒಬ್ಬ ಮಂತ್ರಿಗಳು ಆಡ್ತಾ ಇರುವಂತ ಮಾತುಗಳು ಹೌದು. ಏನು ಹೇಳ್ತಾ ಇದ್ರು? ಎಲ್ಲ ಸಾಕ್ಷಿದಾರಗಳಿದ್ರೂ ಕೂಡ ಇತ್ತೀಚೆಗೆ ಇಂಥ ತೀರ್ಪುಗಳು ಬರ್ತಾ ಇದೆ. ಇಲ್ಲಿ ಏನ್ ಬಂತು ಹಾಗಿದ್ದಾಗ? ಯು ಕಾಂಟ್ ಈ ಇಂಥ ವಿಚಾರಕ್ಕೆ ನೀವು ಈ ತರ ಟೀಕೆ ಮಾಡ್ಬಿಟ್ಟು ಮಾತನಾಡೋದ್ರಿಂದ ಸಮಾಜದಲ್ಲಿ ನಿಮ್ಮನ್ನ ನೀವು ಕೆಳಗಡೆ ತೋರಿಸ್ಕೊಳ್ತಿರೋ ಹೊತ್ತು ನ್ಯಾಯಾಲಯಕ್ಕೆ ಏನೂ ಆಗೋದಿಲ್ಲ. ಜನಕ್ಕೆ ಈಗಲೂ ಕೂಡ ರಾಜಕಾರಣಿಗಳ ಬಗ್ಗೆ
ಕವಡೆ ಕಾಸಿನ ಮರ್ಯಾದೆನೂ ಕೊಡಲ್ಲ. ಅವ್ರೇನೋ ಒಂದು ಪೊಸಿಷನ್ ಇದ್ದಾರೆ, ಕೆಲಸ ಆಗತ್ತೆ ಅನ್ನೋದಕ್ಕಷ್ಟೇ. ಹೌದು, ಅದನ್ನ ಬಿಟ್ರೆ ಅವಧಿಗಷ್ಟೇ. ಇನ್ನು ಯಾವ ಗೌರವ ನಿಮ್ಗೆ ಇದೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ನಿಮ್ಮ ತಂದೆ ದೊಡ್ಡವ್ರು ಇರಬಹುದು, ನೀವು ಒಂದು ಯಾವುದೋ ಪೊಸಿಷನ್ ಇರ್ಬೋದು ಅನ್ನೋ ಮರ್ಯಾದೆ ಇರುತ್ತೆ ಹೊರತು ನಿಮಗೆ ಏನಾದರೂ ಆ ಪೊಸಿಷನಿಂದ ಕೆಳಗಿಳಿದು ನೋಡಿ ನಿಮ್ಮ ಮರ್ಯಾದೆ ಏನಿರುತ್ತೆ ಅಂತೇಳಿ. ನೀವು ಮೂಸು ನೋಡಲ್ಲ ನಿಮ್ಮ ಮನೆ ಹತ್ರ. ಪೊಸಿಷನ್ ಇದ್ದಾಗ ಮನೆ ಹತ್ರ 100 ಜನ ಬಂದು ನಿಂತ್ಕೊಳ್ತಾರೆ. ಪೊಸಿಷನ್ ಇಲ್ಲ ಅಂತಂದ್ರೆ ನೊಣ ಹೊಡೆಯೋಕ್ಕೆ ಯಾರು ಇರೋದಿಲ್ಲ, ಕೆಲಸ ಮಾಡೋಕ್ಕೂ ಇಂಥದ್ದೊಂದು ಫೈಲ್ ಹೋಗಿ ಕೊಡೋಕ್ಕೂ ಇರೋದಿಲ್ಲ, ಯಾರೂ ಇರೋದಿಲ್ಲ. ಸೊ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀವಿ ಅಂತಂದರೆ, ನ್ಯಾಯಾಂಗದ ಬಗ್ಗೆ ಗೌರವ, ನಂಬಿಕೆ, ವಿಶ್ವಾಸ ಅನ್ನುವಂಥದ್ದು ಅಚಲವಾಗಿ ನಿಂತ್ಕೊಳ್ಳುತ್ತೆ. ದೊಡ್ಡವ್ರ ಮಕ್ಕಳಿಗೆ ಒಂದು ನ್ಯಾಯ, ಸಣ್ಣವರಿಗೆ ಬಡವರಿಗೆ ಇನ್ನೊಬ್ಬ ನ್ಯಾಯ, ದುಡ್ಡಿರೋರಿಗೆ ಒಂದು ನ್ಯಾಯ, ದುಡ್ಡಿಲ್ಲದೆ ಇರುವಂಥವ್ರಿಗೆ ಒಂದು ನ್ಯಾಯ ಅನ್ನುವಂಥ ಮಾತುಗಳೇನಿದಾವೆ ಅಲ್ಲ, ಅವ್ಯಾವುದು ಕೂಡ ಇಲ್ಲ. ನ್ಯಾಯಾಧೀಶರ ಮುಂದೆ ಇರುವಂತಹ ಸಾಕ್ಷಿಧಾರಗಳೇನಿದೆ, ಸಾಕ್ಷ್ಯಾಧಾರಗಳು, ಅದರ ಆಧಾರದ ಮೇಲೆ ತೀರ್ಪು ಬರುತ್ತೆ. ಅದು ಎಂಥವರಾಗಿದ್ದರೂ ಸಹ ಅನ್ನುವಂಥದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಇದು ನಿಂತ್ಕೊಳ್ತಾ ಇದೆ. ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಬೇಕು, ಸಾರ್ವಜನಿಕ ಜೀವನದಲ್ಲಿರುವಂಥವ್ರು ಬಹಳಷ್ಟು ಜನಕ್ಕೆ ಬಹಳ ಅವಕಾಶಗಳು ಸಿಗೋದಿಲ್ಲ. ಈ ಪೊಸಿಷನ್ ಇರುವಂಥವ್ರು ಆಮೇಲೆ ಇವರು ಬಹಳ ಕಿರಿಯ ವಯಸ್ಸಿನಲ್ಲೇ ಸಂಸದರಾಗಿದ್ದಾರೆ, 29 ವಯಸ್ಸಿಗೆ. ಎಕ್ಸಾಕ್ಟ್ಲಿ. ಅದನ್ನ ಹೇಗೆ ಸ್ವೀಕಾರ ಮಾಡಬೇಕು, ಹೇಗೆ ಮುಂದಕ್ಕೆ ತಗೊಂಡೋಗ್ಬೇಕು, ತಾತ ತಂದೆ ಆ ಪೊಸಿಷನ್ ಅನ್ನು ಹಾಕಿಕೊಟ್ಟು ಆ ಪ್ಲಾಟ್ಫಾರ್ಮ್ ಹಾಕಿದ್ರು. ಆ ಜಾಗದಲ್ಲಿ ನಿಂತ್ಕೊಂಡು ಹೇಗೆಲ್ಲ ನಡ್ಕೊಳ್ಬೇಕಾಗಿತ್ತು, ಯಾವ ರೀತಿಯಾಗಿ ಅವರನ್ನು ಮೀರಿಸಿದಪ್ಪ ಅಂತ ಅನಿಸ್ಕೋಬೇಕು. ಬಟ್ ಏನಾಗುತ್ತೆ, ಕೆಲವರು ಏರ್ಸ್ಕೊಂಡು ಬಿಡ್ತಾರೇನೋ ಕೆಲವು ಸಂದರ್ಭದಲ್ಲಿ. ಒಂದು ಮಾತನ್ನ ಹಿಂದೆ ಒಂದು ಪಬ್ಲಿಕ್ ಹೀರೋ ಅಲ್ಲಿ ಒಬ್ರು ಮಾತನಾಡಿದ್ದು ನನಗೆ ಈಗಲೂ ನೆನಪು. ರಂಗನಾಥ್ ಸರ್ ಜೊತೆ ಕೂತ್ಕೊಂಡಾಗ ಅವ್ರು ಮಾತನಾಡ್ತಾ ಇದ್ರು. ನೋಡಿ ಸರ್, ಜೀವನದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಇರಬೇಕು ಅಂತಂದ್ರೆ ಕೈ, ಬಾಯಿ ಮತ್ತು ಕಚ್ಚೆ ಇವು 3 ಸರಿ ಇರಬೇಕು ಅಂತ ಹೇಳಿ. ಕೈ, ಬಾಯಿ ಮತ್ತು ಕಚ್ಚೆ ಇವು 3 ಸರಿ ಇರಬೇಕು. ಈ 3ರಲ್ಲೂ ಕೂಡ ಒಂದ್ಸಲ ತಪ್ಪು ಮಾಡಬಹುದು, ಕ್ಷಮಿಸ್ತಾರೆ. 2 ಸಲ ತಪ್ಪು ಮಾಡಬಹುದು, ಕ್ಷಮಿಸ್ತಾರೆ. 3ನೇ ಬಾರಿಯೂ ಕೂಡ ತಪ್ಪು ಮಾಡಬಹುದು, ಕ್ಷಮಿಸ್ತಾರೆ. ಆದರೆ ನೀವು ಪದೇ ಪದೇ ಆ ತಪ್ಪುಗಳನ್ನು ಮಾಡ್ತಾ ಹೋದಾಗ ನಿಮ್ಮನ್ನು ಕ್ಷಮಿಸೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ 3 ಸರಿಯಾಗಿ ಇಟ್ಕೊಳ್ಬೇಕು, ಕೈ, ಬಾಯಿ, ಕಚ್ಚೆ ಅಂತ ಹೇಳಿ. ಏನಾಗುತ್ತೆ, ಈ ಸಾರ್ವಜನಿಕ ವಲಯದಲ್ಲಿ ಕೈ ಆದರೂ ಹಾಳು ಮಾಡ್ಕೊಳ್ತಾರೆ. ಅದೇ ಕೊಪ್ಪಳದೊಂದು ಸ್ಟೋರಿ ಇದೆಯಲ್ಲ, ಒಂದು 100 ರೂಪಾಯಿಗೆ ದುಡಿತಾ ಇದ್ದವನು 15,000 ರೂಪಾಯಿ ಸಂಬಳಕ್ಕಿದ್ದವನು 26 ಸೈಟು, 25 ಸೈಟು, 20 ಬಂಗ್ಲೆ ಕಟ್ಬಿಟ್ಟು ಬಾಡಿಗೆ ಕೊಟ್ಟಿರೋದು, ಆ ಸ್ಟೋರಿ ಇದೆಯಲ್ಲ, ಅದು ಕೈ ಸರಿ ಇರೋದಿಲ್ಲ ಅಂತ ಹೇಳಿ. ಹೊರಗುತ್ತಿಗೆ ನೋಕೊಂದು ಕತೆ ಅದು, ಆಯ್ತಾ. ಇನ್ನೊಂದು ಬಾಯಿ, ಅದು ಕಣ್ಣಾಗ ನಾವೇ ತೋರಿಸ್ತಾ ಇರ್ತೀವಲ್ಲ, ಅನೇಕ ರಾಜಕಾರಣಿಗಳು ಮಾತನಾಡ್ತಿರ್ತಾರೆ, ಲಗಾಮೇ ಇಲ್ಲ. ಬರೀ ರಾಜಕಾರಣಿಗಳಷ್ಟೇ, ಇನ್ನುಳಿದವರು ಮಾತಾಡ್ತಿರ್ತಾರಲ್ಲ, ಬಾಯಿಗೆ ಲಗಾಮೇ ಇರೋದಿಲ್ಲ, ಏನೇನೇನೋ ಮಾತಾಡ್ತಾರಪ್ಪ, ಅದು ಏನು ಅರ್ಥನೇ ಆಗೋದಿಲ್ಲ. ಆಮೇಲೆ ಯಾವ್ಯಾವುದೋ ಮಟ್ಟಕ್ಕೆ ಹೋಗ್ಬಿಡ್ತಾರೆ, ಯಾವ ಕೆಳಮಟ್ಟಕ್ಕೆ ಹೋಗ್ಬಿಡ್ತಾರೆ. ಅದೇ ರಮ್ಯ ಅವ್ರು ಹಾಕಿದ್ರಲ್ಲ ಕಮೆಂಟ್ ಮಾಡೋದು, ಈಗ ಅದು ಶುರು ಆಗ್ಬಿಟ್ಟಿದೆ. ಸೊಂಟದ ಕೆಳಗಡೆ ಇರುವಂಥ ಭಾಷೆನ ಬಳಕೆ ಮಾಡೋದು, ಅದು ಬಂತು. 3ನೇಯದ್ದು ಕಚ್ಚೆ. ಈ ವಿಚಾರದಲ್ಲಿ ಬಹುತೇಕರು ಹಾಳು ಮಾಡ್ಕೊಳ್ತಾರೆ. ಒಂದು ಸಲ ಹಾಳಾಗಿ ಹೋದರೆ, ಒಂದು ಸಲ ನಿಮ್ಮನ್ನು ಆ ದೃಷ್ಟಿಯಲ್ಲಿ ನೋಡೋಕ್ಕೆ ಶುರು ಮಾಡಿಬಿಟ್ಟಿದ್ರೆ, ಕೊನೆಯವರೆಗೂ ಕೂಡ ನೀವಿದ್ದರೂ ಅಷ್ಟೇ, ನೀವು ಹೋದರೂ ಅಷ್ಟೇ, ನಿಮ್ಮ ಬಗ್ಗೆ ಮಾತನಾಡೋದು ಅದನ್ನೇ. ಹಾಗಾಗಿ ಇವು 3ರನ್ನು ಕೂಡ ಸರಿ ಇಟ್ಕೊಳ್ಳಿ ಅಂತ ಅವತ್ತು ಹೇಳಿದರು. ಆ ಪಬ್ಲಿಕ್ ಹೀರೋಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಬಂದಾಗ ಸರ್ ಜೊತೆಗೆ ಮಾತನಾಡಬೇಕಾದ್ರೆ ಲೈವಲ್ಲಿ ಹೇಳ್ತಾರೆ ಅವರು. ಅದು ನೆನಪಾಯ್ತು ಈ ವಿಚಾರದಲ್ಲಿ. ಈಗ ರಾಜಕೀಯ ಭವಿಷ್ಯನೂ ಅಷ್ಟೇ ಅಲ್ವಾ, ಮುಗ್ದಂಗೆನಾ? ಯಾವುದು ಕನ್ಕ್ಲೂಷನ್ಗೆ ಬರೋದಿಲ್ಲ. ನೋಡಿ, ಈ ಕೇಸಲ್ಲಿ ಈಗ ಕೊಟ್ಟಿರುವಂಥ ತೀರ್ಪು ಇದಾದ ನಂತರ ಹೈಕೋರ್ಟ್ಗೆ ಹೋಗೋಕೆ ಅವಕಾಶ ಇದೆ, ಸುಪ್ರೀಂ ಕೋರ್ಟಿಗೂ ಹೋಗೋಕೆ ಅವಕಾಶ ಇದೆ. ಸಾಮಾನ್ಯವಾಗಿ ಕೆಳಹಂತದ ನ್ಯಾಯಾಲಯಗಳು ಕೊಡುವಂಥ ತೀರ್ಪುಗಳನ್ನು ಎತ್ತಿ ಹಿಡಿಯುವಂಥ ಕೆಲಸ ಬಹುತೇಕವಾಗಿ ಹೈಕೋರ್ಟ್ಗಳಲ್ಲಿ, ಸುಪ್ರೀಂ ಕೋರ್ಟಲ್ಲಿ ನಡೆಯುತ್ತೆ. ಕಾರಣ ಸಾಕ್ಷ್ಯ ಆಧಾರಗಳ ಮೇಲೆ ಅವರು ತೀರ್ಪನ್ನು ಕೊಟ್ಟಿರ್ತಾರೆ. ಬಟ್ ಇದು ಒಂದಕ್ಕೆ ಕನ್ಕ್ಲೂಷನ್ ಇಲ್ಲ, ಇನ್ನೂ 3 ತೀರ್ಪುಗಳು ಬರಬೇಕಾಗಿದೆ. ಆ ತೀರ್ಪುಗಳು ಏನು ಅನ್ನುವಂಥದ್ದನ್ನು ನೋಡಬೇಕಾಗಿದೆ 3 ಕೇಸ್ಗಳಲ್ಲಿ. ಸೊ ಹಾಗಾಗಿ ಅದಾದ ನಂತರ ಇವರು ಹೈಕೋರ್ಟಿಗೆ ಹೋಗ್ತಾರಾ, ಹೈಕೋರ್ಟಲ್ಲಿ ಏನಾಗುತ್ತೆ, ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ, ಹೋಗೋ ಅವಕಾಶ ಇದೆ. ಸೊ ಅಲ್ಲಿ ಏನಾಗುತ್ತೆ, ಅದಾದ ನಂತರ ಕನ್ಕ್ಲೂಷನ್ಗೆ ಬರ್ಬೋದು. ಎಲ್ಲವೂ ಕೂಡ ರಾಜಕೀಯ ಭವಿಷ್ಯ ಮುಗಿದೇ ಹೋಯ್ತು ಅಂತ ಹೇಳೋಕ್ಕಾಗೋದಿಲ್ಲ, ಸಾಧ್ಯನೇ ಇಲ್ಲ ಆ ರೀತಿಯಾಗಿ. ಮುಂದೆ ಏನು, ನಾಳೆ ಈಗ ಗೂಂಡಾ ಕೆಲಸ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದಿರುವಂಥವ್ರು ಆಮೇಲೆ ಜೈಲಲ್ಲಿ ನಿಂತ್ಕೊಂಡು ಚುನಾವಣೆ ಎದುರಿಸಿದಂಥವ್ರಿಗೆ ಗೆಲ್ಲಿಸಿರುವಂತ ನಮ್ಮ ದೇಶದಲ್ಲಿದೆ. ನಮ್ಮ ಜನ ಯಾವ್ದನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಅಲ್ಲಿ ಪ್ರಶ್ನೆ. ಹೇಳಕ್ ಬರಲ್ಲ ನಿಮ್ಗೆ, ರಾಜಕೀಯ ಮುಗಿದೋಯ್ತು, ಭವಿಷ್ಯ ಮುಗಿದೋಯ್ತು, ಕಾಣಿಸೆ ನಾಳೆ ಅವರು ಅಲ್ಲೇ ನಿಂತ್ಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಬಹುದೇನೋ, ಅವಕಾಶ ನಮ್ಮಲ್ಲಿದೆ. ಬಟ್ ಯಾವುದಕ್ಕೆ ಇಲ್ಲ ಅನ್ನುವಂಥದ್ದನ್ನ ನೋಡ್ಬೇಕು ಇದರಲ್ಲಿ, ಆಕ್ಚುಲಿ ಈ ಪ್ರಕರಣದಲ್ಲಿ. ಸೊ ಅದಕ್ಕೆ ಏನಾದರೂ ಬರುತ್ತಾ ಅಂತ ಹೇಳಿ ನೋಡೋಣ ಏನಾಗುತ್ತೆ. ಇನ್ನೂ 2 ಅವಕಾಶ ಇದೆ ಅವರಿಗೆ, ಬಟ್ 3 ಕೇಸ್ಗಳಲ್ಲಿ ಏನಾಗುತ್ತೆ ಅನ್ನುವಂಥದ್ದು ನೋಡಿದ ಮೇಲೆ ಗೊತ್ತಾಗುತ್ತೆ.
ಇನ್ನು ಧರ್ಮಸ್ಥಳ ಕೇಸ್ ಏನಾಯಿತು ಅನ್ನೋದರ ಕಡೆ ಗಮನ ಹರಿಸೋಣ. ಧರ್ಮಸ್ಥಳದಲ್ಲಿ ನೂರಾರು ನಿಗೂಢ ಶವಗಳ ಹೂತಿಟ್ಟ ಪ್ರಕರಣ ಸಂಬಂಧ ಎಸ್ಐಟಿ ಶೋಧಕ್ಕಿಳಿದಿದೆ. ದೂರದಾರ ಹೇಳಿದಂತೆ 13 ಜಾಗಗಳನ್ನು ಗುರುತಿಸಿದ್ದು ಅಸ್ಥಿ ಪಂಜರಗಳ ಹುಡುಕಾಟ ಆರಂಭಿಸಿದ್ದು 7 ಮತ್ತು 8ರಲ್ಲಿ ಇವತ್ತು ಉತ್ಖನನ ನಡೆಸಲಾಯಿತು. 4ನೇ ದಿನವಾದ ಇವತ್ತು ಕಳೆಬರದ ಕುರುಹುಗಾಗಿ ಎಸ್ಐಟಿ ಶೋಧ ನಡೆಸಿತು. ಆದರೆ ಪಾಯಿಂಟ್ 7 ಮತ್ತು 8ರಲ್ಲಿ ಏನೂ ಕೂಡ ಸಿಗಲಿಲ್ಲ. 5 ಗುಂಡಿಗಳ ಶೋಧ ಕಾರ್ಯ ಇನ್ನು ಬಾಕಿ ಇದೆ. ಒಂದೆರಡು ದಿನಗಳಲ್ಲಿ ಎಲ್ಲಾ 13 ಸ್ಥಳಗಳ ಉತ್ಖನನ ಮುಗಿಯುತ್ತೆ. 6ನೇ ಸ್ಥಳದಲ್ಲಿ ಪುರುಷನ ಅಸ್ಥಿ ಪಂಜರದ ಕುರುಹು ಸಿಕ್ಕಿದ್ದನ್ನ ಬಿಟ್ರೆ ಇದುವರೆಗೂ ಎಸ್ಐಟಿಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. ತನಿಖೆಯ ಪ್ರಗತಿಯ ಕುರಿತಾಗಿ ಸಿಎಂ ಸಿದ್ದರಾಮಯ್ಯನವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ದೆಹಲಿಗೆ ಹೋಗೋ ಮೊದಲು ಪೊಲೀಸ್ ಮಹಾನಿರ್ದೇಶಕ ಸಲೀಂ ಅವರನ್ನ ಭೇಟಿ ಮಾಡಿ ತನಿಖೆ ಹೇಗಾಗ್ತಾ ಇದೆ ಅಂತ ವರದಿಯನ್ನ ಪಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ರು. ಕೇಂದ್ರ ಸೇವೆಗೆ ಕರೆಸಿಕೊಳ್ಳುವ ಅಧಿಕಾರಿಗಳ ಪಟ್ಟಿಯಲ್ಲಿ ಮೊಹಾಂತಿ ಅವರ ಹೆಸರಿದೆ. ಈ ಭೇಟಿ ಮಹತ್ವವನ್ನು ಪಡ್ಕೊಂಡಿದೆ. ಪ್ರಣಬ್ ಮೊಹಾಂತಿ ಅವರ ಹೆಸರು ಕೇಂದ್ರ ಸೇವೆಗೆ ಪ್ರಕಟವಾಗಿದೆ. ಆದರೆ ಯಾವುದೇ ಹುದ್ದೆ ತೋರಿಸಿಲ್ಲ. ನಾವು ಕಳಿಸಿದ್ರೆ ಮಾತ್ರ ಅವರು ಹೋಗ್ತಾರೆ ಅಂತ ಗೃಹ ಸಚಿವರು ಹೇಳಿದರು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಮಾಜದ ಭಾವನೆಗಳಿಗೆ ಧಕ್ಕೆ ಆಗುವ ಪೋಸ್ಟ್ ಮೇಲೆ ಗಮನ ಹರಿಸಿದ್ದು, ಧರ್ಮಸ್ಥಳದ ವಿಚಾರದಲ್ಲೂ ಇಂತಹ ಪೋಸ್ಟ್ ಹಾಕ್ತಾ ಇದ್ರೆ ಅಂತಹವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಪರಮೇಶ್ವರ್ ಹೇಳಿದರು. ಒಂದಿಷ್ಟು ಭಾವನೆಗಳು ಸೃಷ್ಟಿಯಾಗೋದಾದ್ರೆ ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ತಮಗೆ ಗೊತ್ತಲ್ಲ, ಈ ಹೇಟ್ ಸ್ಪೀಚ್ ಮಾಡುವಾಗ ಕಾನೂನು ಮಾಡಿದ್ದೇವೆ, ಅದಕ್ಕೆ ಕ್ರಮ ತಗೊಳ್ತಾ ಇದ್ದೇವೆ ಅಂತೇಳಿ. ಈ ರೀತಿ ಪೋಸ್ಟಿಂಗ್ ಮಾಡುವಾಗ ಕೂಡ ನಾವು ಗಮನಿಸ್ತೀವಿ. ಒಂದು ವೇಳೆ ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ಏನಾದರೂ ಕೂಡ ಅವರು ಇಲ್ಲ ಸಲ್ಲದ ಪೋಸ್ಟಿಂಗ್ಗಳನ್ನು ಹಾಕಿದರೆ ಅದ್ರ ಮೇಲೆ ರೆಗ್ಯುಲೇಟ್ ಮಾಡ್ತೀವಿ, ಕ್ರಮನೂ ತಗೊಳ್ತೀವಿ. ಧರ್ಮಸ್ಥಳದ ವಿಚಾರದಲ್ಲಿ ನಾವು ಏನು ಹೆಡ್ ಮಾಡಿದ್ದೇವೆ, ನಾವು ಸರ್ಕಾರ ಅವರು ವರದಿಯನ್ನು ಕೊಡುವವರೆಗೆ ನಾವು ಯಾವುದನ್ನು ಕೂಡ ಮಾತನಾಡೋದಕ್ಕೆ ಹೋಗೋದಿಲ್ಲ. ಬರೀ ಪೋಸ್ಟ್ ಅಲ್ಲ, ಇದರಲ್ಲಿ ಬರೀ ಪೋಸ್ಟ್ ಅಲ್ಲ, ಕೂತ್ಕೊಂಡ್ಬಿಟ್ಟು ಅನೇಕರು ಬಾಯಿಗೆ ಬಂದಂಗೆಲ್ಲ ಮಾತನಾಡ್ತಾರೆ. ಅದಕ್ಕೆ ರಿಸ್ಟ್ರಿಕ್ಷನ್ ಅನ್ನ ಹಾಕಬೇಕು. ಕಂಡವರೆಲ್ಲ ಕೂತ್ಕೊಂಡ್ಬಿಟ್ಟು ಕಂಡಂಗೆಲ್ಲ ಮಾತನಾಡ್ಕೊಳ್ಳೋದಲ್ಲ. ಅವರೆಲ್ಲ ಏನೇನು ಆರೋಪ ಹೊತ್ಕೊಂಡಿದ್ದಾರೆ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿದೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಪ್ರಕಾರ ನೀವು ತಂದಿರುವಂಥ ಕಾನೂನು ಇದೆಯಲ್ಲ, ಹೇಟ್ ಸ್ಪೀಚ್ ವಿಚಾರದಲ್ಲಿ, ಯಾವುದಕ್ಕೆ ಅದು? ಬರೀ ಹಿಂದೂ ಮುಸ್ಲಿಂ ವಿಚಾರದಲ್ಲಿ ಮಾತ್ರ? ಇನ್ನೊಂದು ಮಂಗಳೂರು ಕೇಸ್ಗಳು ಬಂದಾಗ ಮಾತ್ರ, ಅವಾಗ ಮಾತ್ರ ಅದು ಅಪ್ಲೈ ಆಗುತ್ತಾ? ಯಾವುದು ಮಾನ್ಯ ಗೃಹ ಮಂತ್ರಿಗಳೇ, ಯಾವುದಕ್ಕೆ ಅದು ಅಪ್ಲೈ ಆಗುತ್ತೆ ಹೇಟ್ ಸ್ಪೀಚು? ಇನ್ನೊಂದು ಧರ್ಮದ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು, ಅವರ ನಂಬಿಕೆಗಳಿಗೆ ಧಕ್ಕೆ ತರುವಂಥ ವಿಚಾರದಲ್ಲಿ ಹೇಟ್ ಸ್ಪೀಚ್ ಆಗೋದಿಲ್ವಾ? ನೇರಾನೇರಿ ಮಾತನಾಡುವಂಥವ್ರ ವಿಚಾರದಲ್ಲಿ ಏನಂತ ತಗೊಳ್ತೀರಾ ನೀವು? ಅದು ಹೇಟ್ ಸ್ಪೀಚ್ ಅಲ್ವಾ? ಒಬ್ಬ ವ್ಯಕ್ತಿಯ ಬಗ್ಗೆ ನಿಂತ್ಕೊಂಡ್ಬಿಟ್ಟು ಅಗೌರವದಿಂದ ಬಾಯಿಗೆ ಬಂದಂಗೆ ಮಾತನಾಡುವಂಥದ್ದು ಹೇಟ್ ಸ್ಪೀಚ್ ಅಲ್ವಾ? ಕೇಳಿದಾಗ ಮಾತ್ರನೇ ನಾವು ಗಮನಿಸ್ತೀವಿ, ಕ್ರಮ ತೆಗೆದುಕೊಳ್ತೀವಿ ಅಂತಾರೆ. ಈಗ ಆಲ್ರೆಡಿ ಆಗ್ತಾ ಇದೆಯಲ್ಲ, ಏನ್ ಗಮನಿಸ್ತಾ ಇದ್ದಾರೆ ಹಾಗಾದ್ರೆ? ಯಾವುದು ಗಮನಿಸ್ತಾ ಇಲ್ಲ. ನಡೀಲಿ ಬಿಡಿ, ಅದಾಗುವಂಗಾಗ್ಲಿ ಬಿಡಿ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅನ್ನೋ ರೀತಿಯಲ್ಲಿದೆ ಇದು. ತೊಟ್ಟಿಲು ತಗೋ ಕೆಲಸ, ನಿಮ್ಮ ಪಾಡಿಗೆ ನೀವು ಮಾತಾಡ್ಕೊಳ್ತಾ ಹೋಗಿ, ನಾವು ಹಿಂದಿನ ಹಿಂಗೆ ಮಾತಾಡ್ಕೊಳ್ತಾ ಹೋಗ್ತೀವಿ ಅನ್ನೋ ರೀತಿಯಲ್ಲಿ. ನೋ, ಇದು ಈ ಥರ ಅಲ್ಲ. ನಾವು ಬರೀ ಪೋಸ್ಟ್ ಹಾಕಿದ್ದನ್ನು ಮಾತ್ರ ತೆಗೆದು ಹಾಕ್ತೀವಿ. ಪೋಸ್ಟ್ಗಿಂತಲೂ ಕೂಡ ಅತ್ಯಂತ ಸ್ಟ್ರಾಂಗ್ ಆಗಿ ಮಾತನಾಡ್ತಾ ಇರುವಂಥವ್ರು ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾವ ಲೆವೆಲಿಗೆ? ಅಲ್ಲೇನೋ ಒಂದು ಸಿಕ್ಕ ತಕ್ಷಣ ಏನೋ ಆಗ್ಬಿಡ್ತು ಅನ್ನೋ ರೀತಿಯಲ್ಲಿ ಮಾತನಾಡುವಂಥವ್ರು ಇದ್ದಾರೆ. ಅದು ಇನ್ನೊಬ್ಬರ ಭಾವನೆಗಳಿಗೆ ಧಕ್ಕೆ ತರ್ತಾ ಇಲ್ವಾ? ಜನರ ಮಧ್ಯದಲ್ಲಿ ಅನೇಕ ರೀತಿಯಾದಂಥ ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇಲ್ವಾ? ಅಪನಂಬಿಕೆಯನ್ನು ಉಂಟು ಮಾಡ್ತಾ ಇಲ್ವಾ? ಅದು ಹೇಟ್ ಸ್ಪೀಚ್ ಅಲ್ಲ ಮಾನ್ಯ ಗೃಹ ಮಂತ್ರಿಗಳೇ, ಅಲ್ವಾ? ಕಮಾನ್, ಯಾವುದನ್ನು ಅನ್ಕೊಳ್ತಾ ಇದ್ದೀರಾ ನೀವು? ಆಗೋದಾಗಿದ್ದಿದ್ರೆ ಯಾವುದಕ್ಕೆ ನಿಲ್ಲಿಸಬೇಕಾಗಿತ್ತು ಅದಕ್ಕೆ ನಿಲ್ಲಿಸಬೇಕಾಗಿತ್ತು. ಯಾವುದಕ್ಕೆ ರಿಸ್ಟ್ರಿಕ್ಷನ್ ಹಾಕಬೇಕಾಗಿತ್ತು ಅದಕ್ಕೆ ರಿಸ್ಟ್ರಿಕ್ಷನ್ ಅನ್ನು ಹಾಕಬೇಕಾಗಿತ್ತು. ಮಾತನಾಡೋಕೆ ಯಾರಿಗೆ ಬರೋದಿಲ್ಲ? ತನಿಖೆ ನಡೀತಾ ಇರಬೇಕಾದ್ರೆ ಮಾತು ಅಂತ ಕೇಳ್ಬೋದು. ತನಿಖೆ ನಡೀತಾ ಇದೆ, ನಾವು ಅದ್ರ ಬಗ್ಗೆ ಏನು ಮಾತಾಡೋರು ಮಾತಾಡ್ತಿರ್ಬೋದಾ? ಕಮಾನ್, ನೀವು ಹೇಗೆ ಅಂತಂದ್ರೆ ಅವ್ರ ಪಾಡಿಗೆ ಅವ್ರು ಮಾತಾಡ್ತಾರೆ, ನಾವು ಬರೀ ಪೋಸ್ಟ್ ಮಾತ್ರ ಇದನ್ನು ಮಾಡ್ತೀವಿ ಅಂತೇಳಿ. ಯಾಕೆ ಉಳಿದಿದ್ದು ಯಾವುದು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಚೆನ್ನಾಗಿದೆ ಈ ಆಟಗಳು. ಇನ್ನು ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಪ್ರಕರಣವನ್ನು ಎಸ್ಐಟಿ ತಂಡ ಬೆನ್ನತ್ತಿ ಹೋಗಿದೆ. ನೇತ್ರಾವತಿ ತಡದ ಪಾಯಿಂಟ್ನಲ್ಲಿ 6ರಲ್ಲಿ ಕೆಲ ಅಸ್ಥಿಪಂಜರಗಳ ಮೂಳೆಗಳೆಲ್ಲ ಸಿಕ್ಕಿದ್ವಲ್ಲ, ಸುಮಾರು 25 ಮೂಳೆಗಳನ್ನು ಎಸ್ಐಟಿ ತಂಡ ಬೆಂಗಳೂರಿನ FSLಗೆ ರವಾನೆ ಮಾಡಿದೆ ಅಂತೆ. ಬೆಂಗಳೂರಿನ ಪ್ರಯೋಗಾಲಯದಲ್ಲಿ ಮೂಳೆಗಳ ಲಿಂಗತ್ವ ಪರೀಕ್ಷೆ, ಮೃತನ ವಯಸ್ಸು, ಮೃತನ ಎತ್ತರ, ಗಾತ್ರ ಪತ್ತೆ ಎಲ್ಲ ಮಾಡ್ತಾರೆ. ಬಳಿಕ DNA ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತೆ. ನನಗೆ ಈಗಲೂ ಅರ್ಥ ಆಗ್ತಿಲ್ಲ DNA ಪರೀಕ್ಷೆ. ಓಕೆ, ಅಸ್ಥಿಪಂಜರದ ವಯಸ್ಸು ಮತ್ತು ಸ್ಥಿತಿ ಸೇರಿದಂತೆ ಹಲವು ಅಂಶಗಳನ್ನು ಅವಲಂಬಿಸಿ FSL ಪರೀಕ್ಷೆಯನ್ನು ಮಾಡ್ತಾರೆ. ಅಸ್ಥಿಪಂಜರ ಒಟ್ಟಾಗಿ ಸಿಕ್ಕರೆ ಅದರ ಲಿಂಗ, ಅಂದಾಜು ವಯಸ್ಸು, ಎತ್ತರ ಮತ್ತು ಅನೇಕ ಸಂದರ್ಭಗಳಲ್ಲಿ ಸಾವಿಗೆ ಕಾರಣವನ್ನು ನಿಖರವಾಗಿ ಪತ್ತೆ ಹಚ್ಚಬಹುದು. ಆದರೆ ಇಲ್ಲಿ ಯಾವುದು ಪೂರ್ತಿ ಸಿಕ್ಕಿಲ್ಲ, ಅರ್ಧಂಬರ್ಧ ಸಿಕ್ಕಿದೆ. ಸೊ ಹಾಗಾಗಿ ಮೂಳೆಗಳ ಮೇಲೇನಾದರೂ ಈ ಸಿಕ್ಕಿರುವಂಥದ್ರ ಮೇಲೇನಾದರೂ ಗುರುತು ಸಿಕ್ಕರೆ ಹೇಳಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಮತ್ತು ಗಂಡು ಅನ್ನೋದು ಭಾಳ ಮುಖ್ಯವಾಗಿ. ಈಗ ಸೂಚರ್ಸ್ ಅಂತ ಹೇಳ್ತೀವಿ ಈ ಪಾರ್ಟಿಗೆ. ಗ್ರಿಪ್ಪಾಗಿ ಹಿಡ್ಕೊಂಡಿದ್ದು ಅಂದರೆ ಅದು ಯಂಗರ್, ಮಿಡ್ಲ್ ಏಜು ಅಥವಾ ಗ್ಯಾಪ್ ಆಗಿದ್ದು ಅಂತಂದರೆ ಅದು
ಕಂಪ್ಲೀಟ್ಲಿ ಏಜ್ ಓಲ್ಡ್ ಅಂತ ನಾವು ಕ್ಲಿಯರ್ ಕಟ್ ಹೇಳ್ಬೋದು. ಮೇಲ್ ಸ್ಕೆಲಿಟನ್ನು ಬಹಳ ಸ್ಪಷ್ಟವಾಗಿ ಏನು ವೆರಿ ಸ್ಟ್ರಾಂಗ್ ಅಂಡ್ ಟಾಲರ್ ಕಂಪೇರಿಟಿವ್ಲಿ ಫೀಮೇಲ್. ಈ ಪೆಲ್ವಿಕ್ ಗರ್ಡಲ್ಲು ಫೀಮೇಲ್ ಅಲ್ಲಿ ತುಂಬಾ ಬ್ರಾಡ್ ಆಗಿರುತ್ತೆ. ಮೇಲ್ ಪಾರ್ಟ್ ಅಲ್ಲಿ ಈ ಪೆಲ್ವಿಕ್ ಗರ್ಡಲ್ ತುಂಬಾ ನ್ಯಾರೋ ಆಗಿರುತ್ತೆ, ಚಿಕ್ಕದಾಗಿರ್ತದೆ. ಲ್ಯಾಬ್ ಅಲ್ಲಿ ಐಡೆಂಟಿಫಿಕೇಶನ್ ಆಗುತ್ತೆ ಅದರದ್ದು, ಅಂದ್ರೆ ಯಾವ ಮೂಳೆ ಇದು, ಮನುಷ್ಯರದ್ದು ಅಥವಾ ಪ್ರಾಣಿಯದ್ದು. ಈ ಮೂಳೆಯಿಂದ ಈ ವ್ಯಕ್ತಿಯ ವಯಸ್ಸು ಮತ್ತು ಲಿಂಗ ಅದನ್ನು ಗುರುತಿಸ್ತಕ್ಕಂಥದ್ದು ಬರುತ್ತೆ. ಏಜ್ ಆಫ್ ದ ಇಂಡಿವಿಜುವಲ್ ಅಟ್ ದ ಟೈಮ್ ಆಫ್ ಡೆತ್ ಅಂತ ಅನ್ನೋದು ಬರುತ್ತೆ. ಡೆಫಿನೆಟ್ ಆಗಿ ಗೊತ್ತಾಗಬೇಕಂದ್ರೆ DNA ಮೂಲಕ XY ಕ್ರೋಮೋಸೋಮ್ ಮೂಲಕ ಗೊತ್ತಾಗುತ್ತೆ. ಅದನ್ನ ಓವರ್ ಆಲ್ ಎಲ್ಲ ಸಿಕ್ಕರೆ ಡೈರೆಕ್ಟ್ ಆಗಿ ಅದನ್ನ ಹೇಳ್ಬೋದು. ರೇಪ್ ಅನ್ನೋದನ್ನ ಒಂದು ಲೀಗಲ್ ಟರ್ಮ್ ಆಗುತ್ತೆ. ಇನ್ ದ ಆಬ್ಸೆನ್ಸ್ ಆಫ್ ಸಾಫ್ಟ್ ಟಿಶ್ಯೂ ಇದನ್ನೇನು ಹೇಳಲಿಕ್ಕೆ ಆಗಲ್ಲ. ಸೊ ಏನು ಹೇಳ್ತಾ ಇದ್ದಾರೆ ಆಗಿದ್ದಾಗ, ಅಸ್ಥಿಪಂಜರ ಒಟ್ಟಾಗಿ ಸಿಕ್ಕರೆ ಸಾವಿನ ಸಂಭವನೀಯ ಕಾರಣವನ್ನು ತಿಳಿಬಹುದು ಅಂತಿದ್ದಾರೆ. ಮೃತನ ಲಿಂಗ, ಅಂದಾಜು ವಯಸ್ಸು, ಎತ್ತರ ಪತ್ತೆ ಮಾಡಬಹುದು. 22 ವರ್ಷಕ್ಕಿಂತ ಕಡಿಮೆ ವಯಸ್ಸಾಗಿದ್ರೆ ಮೌಲ್ಯಮಾಪನ ನಿಖರವಾಗಿರಬಹುದು ಅಂತಿದ್ದಾರೆ. ಅದನ್ನು ಅವ್ರು ತೋರಿಸ್ತಾ ಇದ್ರು. ಮೆದುಳಿನ ವಿಚಾರದಲ್ಲಿ ನಿಮ್ಮ ಬುರುಡೆ ಇದೆಯಲ್ಲ, ಅದರಲ್ಲಿ ಎಷ್ಟು ಏಜ್ ಅನ್ನೋದು ಲೆಕ್ಕ ಹಾಕ್ಬೋದು ಅಂತೇಳಿ. ಮೂಳೆಗಳಿಂದ ದೇಹದ ಮೇಲೆ ಗಾಯವಾಗಿದ್ರೆ ಪತ್ತೆ ಮಾಡಬಹುದು, ಎದರಿಂದ ಸತ್ರು ಅಂತೇಳಿ. ಬಟ್ ಯಾರು ಸಾಯಿಸಿದ್ರು ಅನ್ನೋದನ್ನ ಹೆಂಗೆ ಪತ್ತೆ ಹಚ್ತೀರಾ? ದಟ್ಸ್ ಅಗೈನ್ ಅನದರ್ ಇನ್ವೆಸ್ಟಿಗೇಷನು. ವಿಷಪ್ರಾಶನದಿಂದ ಸಾವನ್ನಪ್ಪಿದ್ರೂ ಕೂಡ ಅದನ್ನು ಪತ್ತೆ ಮಾಡಬಹುದು. ದವಡೆ ಹಲ್ಲು, ಉದ್ದನೆಯ ಮೂಳೆಯಿಂದ ಮೃತನ ಗುರುತು ಪತ್ತೆ ಮಾಡಬಹುದು. DNA ಮಾದರಿ ಜೊತೆಗೆ ಮೃತನ ಕುಟುಂಬದ ಜೊತೆಗೆ ಹೋಲಿಕೆ ಮಾಡಬಹುದು. ಉಸಿರುಗಟ್ಟುವಿಕೆಯಿಂದ ಸಾವನ್ನಪ್ಪಿದ್ರೆ ಮೂಳೆಯೂ ಕೂಡ ಮಾಹಿತಿ ನೀಡಲ್ಲ ಅದ್ರ ಬಗ್ಗೆ. ಮೂಳೆಯಿಂದ ಗುರುತು ಪತ್ತೆ ಆಗದಿದ್ದಾಗ ಮಾನವಶಾಸ್ತ್ರದಿಂದ ಪತ್ತೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಮೂಳೆ ಕೂಡ ಮಣ್ಣಿನಲ್ಲಿ ಪುಡಿಯಾಗಿ ಹೋಗಬಹುದು. ಅದು ಇಂತಿಷ್ಟು ವರ್ಷಗಳ ನಂತರ ಅದಾಗೋ ಸಾಧ್ಯತೆ ಕೂಡ ಇದೆ ಅಂತ ಕೆಲ ವೈದ್ಯರು ಹೇಳ್ತಾ ಇದ್ರು ಅವರು. ಹಾಗಾದಾಗ ಈಗ ಸಿಗದೇ ಇದ್ದಂತಹ ಜಾಗಗಳನ್ನ ಆ ರೀತಿ ಭಾವನೆ ನೋಡ್ಕೊಳ್ಬೇಕಾ? ಹೇಗಾಗತ್ತಿದು? ಹಂಗಾಗಲ್ಲ. ನಿಮ್ಗೆ ಆ ಮಣ್ಣನ್ನು ಕೂಡ ಪರೀಕ್ಷೆಗೆ ಒಳಪಡಿಸ್ತಾರೆ. ಮೂಳೆ ಪುಡಿ ಆದರೂ ಕೂಡ ನಿಮಗೆ ಮಣ್ಣಿನಲ್ಲಿ ಅದರ ಅಂಶಗಳು ಸಿಗುತ್ತೆ. ಮಣ್ಣಿನಲ್ಲಿ ಸಿಗುತ್ತೆ, ಸುಮ್ಮನೆ ಅಲ್ಲ, ಅದು ಮಣ್ಣಿನಲ್ಲಿ ಸಿಗುತ್ತೆ. ಅದನ್ನ ನೋಡುವ ಸ್ಯಾಂಪಲ್ ಕಲೆಕ್ಷನ್ ಮಾಡ್ಕೊಂಡು ಹೋಯ್ತಾರೆ, ಸುಮ್ಮನೆ ಬಿಡೋದಿಲ್ಲ. ಆಮೇಲೆ ಇಲ್ಲಿ ಹೇಳ್ತಾ ಇರುವಂಥದ್ದು ಮೂಳೆಯಿಂದ ಅವ್ರು ಹೇಳ್ತಾ ಇರೋದೇನು, ಇದ್ಯಾವುದು DNA ಜೊತೆಗೆ ಮೃತನ ಕುಟುಂಬಸ್ಥರ ಜೊತೆಗೆ ನಿಮಗೆ ಇದ್ದಿದ್ದೇ ಅನಾಥ ಶವ. ನಂಗೆ ಮೊನ್ನೆಯಿಂದನೂ ಹಾದ ಇದ್ದಿದ್ದೇ ಅನಾಥ ಶವ ಅಂತಂದ್ರೆ ನೀವು ಅವತ್ತೇ ಯಾರು ಬರದೇ ಇದ್ದಾಗ ಮ್ಯಾಚ್ ಯಾರ ಜೊತೆಗೆ ಮಾಡ್ತೀರಾ ಅಂತ ನನ್ನ ಪ್ರಶ್ನೆ. ಅಲ್ಲ, ಇನ್ ಕೇಸ್ ಯಾರಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಕೊಟ್ಟಿದ್ರೆ ಅಂತ ಇಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಗೊತ್ತಾಗಬೇಕಲ್ಲ ಈ ವ್ಯಕ್ತಿ ಇವರೇ ಅಂತ ಹೇಳಿ. ನಾನು ಈ ಪ್ರಕಾರದಲ್ಲಿ ಹೇಗಂದ್ರೆ ಏಜ್ ನೋಡ್ತಾರೆ, ಆ ಏಜಿಗೆ ತಕ್ಕಂತೆ ಯಾರನ್ನ ಪತ್ತೆ ಆಗಿದೆ ಅವ್ರ ಜೊತೆಗೆ ಮ್ಯಾಚ್ ಮಾಡ್ತಾರೆ, ಅವ್ರನ್ನ ಕರೀತಾರೆ, ಅವರೆಲ್ಲ ಮಾಡ್ಕೊಳ್ತಾರೆ. ಬಟ್ ನಿಮಗೆ ಸಾಮಾನ್ಯವಾಗಿ ಹೇಗೆ ಅಂತಂದರೆ ಈ ಪ್ರೊಸೀಜರು ದಿವ್ಯಾ, ನಿಮ್ಗೆ ಅನೇಕ ಪೊಲೀಸ್ ಸ್ಟೇಷನ್ಗಳಲ್ಲಿ ಪೊಲೀಸರನ್ನು ಸಂಪರ್ಕ ಮಾಡಿ ಹೇಳ್ತಾರೆ ಅವರು, ಸ್ವಲ್ಪ ಗೊತ್ತಿದ್ದವರು ಇದ್ರೆ. ಏನು ಬಹುತೇಕವಾಗಿ ಅನಾಥ ಶವಗಳು ನಿಮಗೆ ಧರ್ಮಸ್ಥಳದಲ್ಲಿ ಮಾತ್ರ ಸಿಕ್ಬಿಟ್ಟಿದೆ ಅಂತಲ್ಲ, ಪ್ರತಿಯೊಂದು ಠಾಣೆಯಲ್ಲೂ ಕೂಡ ಅನ್ಐಡೆಂಟಿಫೈಡ್ ಅಂತ ಹೇಳಿ ಬಾಡಿಗಳು ಸಿಗುತ್ತೆ. ಅವ್ರು ಅದನ್ನು ಹಾಗೆ ಅನ್ಐಡೆಂಟಿಫೈಡ್ ಬಾಡೀಸ್ ಅಂತ ನೋಡ್ತಾರೆ. ಅವರು ಆ ಬಾಡಿ ಯಾವುದೋ ಸಿಕ್ತು ಅಂತಂದ್ರೆ ಅದ್ರ ಮೇಲೆ ಏಟು ಬಿದ್ದಿದ್ರೆ, ಕೊಲೆ ಮಾಡಿದ್ದಿದ್ರೆ, ಯಾವ ರೀತಿ ಆಗಿದೆ ಅನ್ನೋದ್ರ ಮೇಲೆ ಆ ಕೇಸನ್ನು ತಗೊಳ್ತಾರೆ. ಬಟ್ ಅದು ಅನ್ಐಡೆಂಟಿಫೈಡ್ ಅಂತಾನೆ ತಗೊಳ್ತಾರೆ. ತಗೊಂಡಾಗ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಕೋಲ್ಡ್ ಸ್ಟೋರೇಜಲ್ಲಿ ಇಡ್ತಾರೆ ಏನಾಗಿದೆ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಈಗ ಏಜ್ ಆದಂಥವ್ರು ಯಾರಾದರೂ ಡೆತ್ ಆಗಿದ್ದರೆ ಅವೆಲ್ಲ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಹೋಗಲ್ಲ. ಅದು ವಯೋಸಹಜವಾಗಿ ಅವ್ರು ಡೆತ್ ಆಗಿದ್ರು ಅಂತಲೇ ಕನ್ಸಿಡರ್ ಮಾಡ್ತಾರೆ. ತುಂಬ ರೇರ್ ಆ್ಯಂಡ್ ರೇರೆಸ್ಟ್ ಕೇಸ್ಗಳಲ್ಲಿ ಮರ್ಡರ್ ಆಗಿರುವಂಥದ್ದು ಅನ್ಐಡೆಂಟಿಫೈಡ್ ಬಾಡಿಗಳಿದ್ರೆ ಅದರ DNA ಸ್ಯಾಂಪಲ್ಗಳನ್ನು ಕೂಡ ತೊಗೊಂಡಿಟ್ಕೊಳ್ತಾರೆ. ರೇರ್ ಕೇಸ್ಗಳಲ್ಲಿ ಬಹಳ ಇಂಪಾರ್ಟೆಂಟ್ ಇದ್ರೆ. ಅನೇಕ ಪೊಲೀಸ್ ಸ್ಟೇಷನ್ಗಳು ನೋಡಿ ಅನ್ಐಡೆಂಟಿಫೈಡ್ ಬಾಡಿಗಳನ್ನು ಏನು ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂಥ ಕೇಸ್ ಇದು. ಜನರಲ್ಲ, ಎಲ್ಲ ಕಡೆ ಎಲ್ಲ ಸ್ಟೇಷನ್ಗಳಲ್ಲೂ ಅನ್ಐಡೆಂಟಿಫೈಡ್ ಬಾಡಿಗಳನ್ನು ಏನು ಮಾಡಬೇಕು ಅನ್ನುವಂಥದ್ದು ಜನರಲ್ಲ. ಓಕೆ, ಏನು ಮಾಡಿದ್ರು, ಒಂದು ಅನ್ಐಡೆಂಟಿಫೈಡ್ ಬಾಡಿ ಸಿಕ್ತು, ಅದಕ್ಕೆ ನೋಟಿಸ್ ಹಾಕ್ತಾರೆ, ಎಲ್ಲ ಕಡೆ ಕಳಿಸ್ತಾರೆ, ಸರ್ಚ್ ಮಾಡ್ತಾರೆ. ಇಂತಹ ವ್ಯಕ್ತಿ ಫೋಟೋಗಳನ್ನು ಎಲ್ಲ ಸ್ಟೇಷನ್ಗಳಿಗೂ ಕಳಿಸ್ತಾರೆ. ಆ ವ್ಯಕ್ತಿ ಎಲ್ಲಾದರೂ ನಾಪತ್ತೆಯಾಗಿರುವಂಥ ಕೇಸ್ಗಳಿದೆಯಾ ಕೇಳ್ತಾರೆ. ಅಪ್ ಟು 10 days ವರೆಗೂ ಕೂಡ ವೇಟ್ ಮಾಡ್ತಾರೆ ಕೋಲ್ಡ್ ಸ್ಟೋರೇಜಲ್ಲಿ. ಹಾಗೆ ನೋಡಿದರೆ ಕೋಲ್ಡ್ ಸ್ಟೋರೇಜಲ್ಲಿ ಅವರಿಗೆ ಮೇಂಟೆನೆನ್ಸ್ ಚಾರ್ಜಸ್ ಜಾಸ್ತಿ ಹೋಗುತ್ತೆ. ಹಾಫ್ ಡೇಗೆ ಆಲ್ಮೋಸ್ಟ್ 500 to 600 ಕೊಡಬೇಕು. ಅಂದರೆ ಒಂದು ಪರ್ ಡೇ 1000-1500 ಆಗುತ್ತೆ ಅವರಿಗೆ. ಬಟ್ ಅದನ್ನು ಪೊಲೀಸರೇ ನೋಡ್ಕೋಬೇಕು. ಅದು ದೊಡ್ಡ ಒಳ್ಳೆ ತಲೆನೋವು ಅವ್ರದ್ದು. ಕೇಳಿದಾಗ ಹೇಳ್ತಾರೆ ಅವರು, ಏನು ಯಾರಿಗೆ ಬೇಕು ಸರ್ ಅದ್ರ ತಲೆನೋವು, ನಾವೇ ಕಾಸು ಕೊಡಬೇಕು, ನಾವೇ ಮಾಡಬೇಕು ಅಂತದಕ್ಕೇನು ಎಕ್ಸ್ಟ್ರಾ ಇಲ್ಲಿಂದ ಕೇಳಕ್ಕೆ ಬರುತ್ತೆ ಅಂತಾರೆ. ಓಕೆ, ಅದಿರಲಿ, ಎಲ್ಲ ಕಡೆಗೂ ಕಳಿಸ್ತಾರೆ. ಅಲ್ಲಿ ಎಲ್ಲೂ ಕೂಡ ಅದು ಐಡೆಂಟಿಫೈಡ್ ಆಗದೇ ಇದ್ರೆ ಆಗ ಅದನ್ನು ಹತ್ತಿರದಲ್ಲೇ ಇರುವಂತಹ ಮರ್ಡರ್ ಆಗಿದ್ದಿದ್ರೆ ಹೂಳ್ತಾರೆ. ಅತ್ಯಾಚಾರ ಆಗಿ ಕೊಲೆ ಆಗಿದ್ದೆ ಅನ್ಐಡೆಂಟಿಫೈಡ್ ಇದ್ರೆ ಹೂಳ್ತಾರೆ. ಇಲ್ಲ ನಾರ್ಮಲ್ ಆಗಿದ್ದಿದ್ರೆ ಯಾವ್ದು ಹತ್ತಿರದಲ್ಲಿದೆ, ಈಗ ಸುಡುವಂಥ ಪ್ರಕ್ರಿಯೆ ಎಲೆಕ್ಟ್ರಾನಿಕ್ ನಮ್ಮ ಮಷಿನ್ಗಳಿದೆ, ಅದರಲ್ಲಿ ಸುಟ್ಟು ಹಾಕ್ತಾರೆ. ಬಟ್ ಈ ಹೂಳುವಂಥ ಪ್ರಕ್ರಿಯೆಗಳಲ್ಲಿ ಇದೆಯಲ್ಲ ಕೆಲವು ಕೇಸ್ಗಳಲ್ಲಿ, ಅಲ್ಲಿ ಎಲೆಕ್ಟ್ರಾನಿಕ್ದು ಯಾವುದೂ ಇಲ್ಲವೇ ಇಲ್ಲ. ಬೆಂಗಳೂರಲ್ಲಿ ಬಂದರೆ ನಿಮಗೆ ಸಿಗ್ತವೆ ಚಿತಾಗಾರ, ವಿದ್ಯುತ್ ಚಿತಾಗಾರಗಳು. ಬೇರೆ ಗ್ರಾಮಗಳಲ್ಲಿ ಇಲ್ಲ ಅಂತಂದರೆ ಅವ್ರು ಏನು ಮಾಡ್ತಾರೆ, ಹೂಳ್ತಾರೆ.
ಇಲ್ಲ ಸುಡ್ತಾರೆ. ಹೂಳು ಅಂಥದ್ದು ಸಾಮಾನ್ಯವಾಗಿ ನಡೆಯುತ್ತೆ. ಹೂಳು ನಿಮಗೆ ಕಟ್ಟಿಗೆ ಥರ ಕಾಸಬೇಕು, ಅದನ್ನೆಲ್ಲಿಂದ ಕೊಡ್ತಾರೆ? ಅವ್ನು ಹೂಳಕ್ಕೇನೆ ಕಾಸು ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಮತ್ತೆ ಕಟ್ಟಿಗೆ ಬೇರೆ ತರಬೇಕಾ? ಅವು ಯಾವುದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬೆಂಗಳೂರು ಅಂತ ಕೆಲವು ದೊಡ್ಡ ದೊಡ್ಡ ನಗರಗಳಲ್ಲಿ ಅನ್ಐಡೆಂಟಿಫೈಡ್ ಆಗಿರುವಂಥ ಬಾಡಿಗಳನ್ನು ಒಂದಿನ 10 ಡೇಸ್ ವೇಟ್ ಮಾಡ್ತಾರೆ. ಯಾಕಂದರೆ ಒಂದೇ ಬಾಡಿಗೆ ಅವನೊಂದು 500 ರೂಪಾಯಿ 600 ರೂಪಾಯಿ ಕೊಟ್ಕೊಳ್ತಾ ಹೋಗ್ಬಿಟ್ರೆ ಆ ಕೆಲಸ ಮಾಡುವಂಥವ್ರಿಗೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು 4-5 ಬಾಡಿಗಳು ಏನಾದ್ರು ಸಿಕ್ತಂತಂದರೆ ಅವರು ಒಂದರ ಪಕ್ಕದಲ್ಲಿ ಹುಳ್ತಾ ಹೋಗ್ತಾರೆ. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ಇದೇ ರೀತಿಯಾಗಿ ಅನ್ಐಡೆಂಟಿಫೈಡ್ ಬಾಡಿಗಳೇನು ಸಿಕ್ಕಿದ್ದಾವೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ. ಐ ಹ್ಯಾವ್ ದಟ್ ರೆಕಾರ್ಡ್. ಅಲ್ಲ, ಈಗ ಗ್ರಾಮ ಪಂಚಾಯತಿಯವರು ರೆಕಾರ್ಡ್ಸ್ ಕೊಟ್ಟಿದ್ದಾರಂತಲ್ಲ SITಗೆ, ನೋಡೋಣ ಗೊತ್ತಾಗತ್ತೆ. ಐ ಹ್ಯಾವ್ ದಟ್ ರೆಕಾರ್ಡ್. ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಇಂಥ ವ್ಯಕ್ತಿಗೆ ಇಂಥ ಅನಾಥ ಶವವನ್ನು ಹೂಡೋದಕ್ಕೆ ಹೇಳಿದ್ವಿ, ಅವರು ಹೂತಿದ್ದಾರೆ, ಗ್ರಾಮ ಪಂಚಾಯಿತಿ ವತಿಯಿಂದ ಅವರಿಗೆ ಇಂತಿಷ್ಟು 500 ರೂಪಾಯಿ ಅಮೌಂಟನ್ನು ಕೊಡಬೇಕು ಅಂತ ಹೇಳಿ. ಇಟ್ಸ್ ನಾಟ್ ಈಗಿಂದಲ್ಲ, 2004-2005ರದ್ದು 2004-2005 ಲೆಟರ್. ಯಾವ ಸ್ಪಾಟ್ ಅಲ್ಲಿ ಉಳಿದಿವಿ ಅನ್ನೋದು ಇರುತ್ತಲ್ಲ, 100% ಅವ್ರು ಹೂಳಕ್ಕೆ ಹೇಳ್ತಾರೆ. ಅದು ಸ್ಪಾಟ್ ಯಾವುದು ಏನು ಅಂತೇಳಿ ಪೊಲೀಸರು ತಲೆ ಕೆಡಿಸ್ಕೊಳ್ಳೋದು. ಇದೊಂದು ಹೂತು ಬಾರಪ್ಪ ಅಂತ ಹೇಳ್ತಾರೆ, ಅವನು ಹೋಗ್ತಾನೆ ಒಂದು ಜಾಗದಲ್ಲಿ, ಕಂದಾಯ ಜಾಗದಲ್ಲಿ ಹೂತು ಬರ್ತಾನೆ. ಸೊ ಇದು ಸಾಮಾನ್ಯವಾಗಿ ನಡೆಯೋದು. ಬಟ್ ಈ ಕೇಸ್ನಲ್ಲಿ ಏನಾಗಿದೆ ಅನ್ನುವಂಥದ್ದು ಕ್ರೂಷಿಯಲ್ ಇದೆ. ನಿಮಗೊಂದು ಡಾಟಾನು ಕೊಟ್ಬಿಡ್ತೀನಿ. 2020ರಿಂದ 2020 1024 ಅನ್ಐಡೆಂಟಿಫೈಡ್ ಬಾಡಿಗಳನ್ನು ಕ್ರಿಮೇಷನ್ ಮಾಡಿದ್ದಾರೆ 2 ವರ್ಷದಲ್ಲಿ. 1000 ಹಂಗಿದಾಗ ಅವನು ಏನಂತ ಕರಿಬೇಕೀಗ? ಅದನ್ನು ಹೂತಿರೋರೆಲ್ಲ ಬರಬೇಕೀಗ, ನಾವು ನೋಡಿದ್ವಿ ಅವನೇ ಮಾಡ್ಬಿಟ್ಟಿದ್ದಾನೆ ಅಂತೇಳಿ ಹೇಳಬೇಕಾ? ಹಂಗಾಗಲ್ಲ. ಇದು ಇನ್ನೊಂದು ಆ್ಯಂಗಲಲ್ಲಿದೆ. ಬಟ್ ನೋಡೋಣ, ಧರ್ಮಸ್ಥಳದಲ್ಲಿ ಇನ್ನೂ ಇದೆಯಲ್ವಾ, ಇನ್ನೂ ಯಾವುದು 9, 10, 11, 12, 13 5 ಇದಾವೆ. ಇನ್ನು 5ರಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ನೋಡೋಣ, ಆಮೇಲೆ ಮಾತಾಡೋಣ. ಇನ್ನು ಧರ್ಮಸ್ಥಳದಲ್ಲಿ ಶವಶೋಧ ಕಾರ್ಯ ವೇಳೆ ಮೊದಲ ಪಾಯಿಂಟ್ ಆಗಿರುವಾಗ ಪ್ಯಾನ್ ಕಾರ್ಡ್ ಮತ್ತು ATM ಕಾರ್ಡ್ ಸಿಕ್ಕಿತ್ತು. ಆ ಕಾರ್ಡ್ ಯಾರಿಗೆ ಸೇರಿದ್ದು ಏನಾದರೂ ಅನ್ನೋ ಮಾಹಿತಿ ಕೂಡ ಈಗ ಬಯಲಾಗಿದೆ. ಪ್ಯಾನ್ ಕಾರ್ಡ್ ನೆಲಮಂಗಲ ತಾಲೂಕಿನ ಡಾಬಾಸ್ಪೇಟೆ ನಿವಾಸಿಯಾಗಿದ್ದ ಸುರೇಶ್ ಎಂಬಾತನದ್ದು. ಆತ ಕಳೆದ ಮಾರ್ಚ್ನಲ್ಲಿ ಜಾಂಡೀಸ್ನಿಂದ ಮೃತಪಟ್ಟಿದ್ದ. ಇನ್ನು ATM ಕಾರ್ಡ್ ಏನಿದೆ ಅದು ಅವರ ತಾಯಿಯದ್ದೇ ಅಂತೆ. ಅವರು ಜೀವಂತವಾಗಿದ್ದಾರೆ. 2 ವರ್ಷದ ಹಿಂದೆ ಧರ್ಮಸ್ಥಳಕ್ಕೆ ಸುರೇಶ್ ಹೋಗಿದ್ರಂತೆ. ದಾಬಾಸ್ಪೇಟೆಯಲ್ಲಿ ಅನಾರೋಗ್ಯದಿಂದ ಸುರೇಶ್ ಮೃತಪಟ್ಟಿದ್ದಾರೆ. ನೆಲಮಂಗಲ ತಾಲೂಕಿನ ಲಕ್ಕೂರು ಗ್ರಾಮದ ತೋಟದಲ್ಲೇ ಆತನ ಅಂತ್ಯಕ್ರಿಯೆಯನ್ನು ಕೂಡ ಮಾಡಲಾಯಿತು. ಧರ್ಮಸ್ಥಳ ವಿಚಾರಕ್ಕೂ ನನ್ನ ಮಗನ ಸಾವಿಗೂ ಅಲ್ಲಿ ಸಿಕ್ಕಂತಹ ATM ಪ್ಯಾನ್ ಕಾರ್ಡ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಮೃತನ ತಾಯಿ ಮತ್ತು ಸಹೋದರಿ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸ್ನವ್ರು ಬಂದಿದ್ರು, ವಿಚಾರಣೆ ಮಾಡಿದ್ರು. ಒಂದು 3 ವರ್ಷದಿಂದ ಜಾಂಡೀಸ್ ಇತ್ತು. ಮತ್ತೆ ಎಣ್ಣೆ ಜಾಸ್ತಿ ಮಾಡ್ಕೊಂಡ ನೆಲ ಕಚ್ಬಿಟ್ಟ. ಹುಡುಗರ ಜೊತೆ ಟ್ರಿಪ್ ಹೋಗೋದು. ನಮ್ದು ATM ಕಾರ್ಡ್ ನನ್ಗೆ ಯೂಸ್ ಮಾಡಕ್ ಬರಲ್ಲ, ಅದು ತಗೊಂಡೋಗಿದ್ದ. ತಗೊಂಡೋಗಿ ಕಳ್ದೋಯ್ತು ಅಂತ ಹುಡ್ಕಕ್ ಬಂದಲ್ಲ, ನಾನು ಲಾಕ್ ಮಾಡಿ ನಾನು ಬೇರೆ ಮಾಡ್ಕೊಂಡೆ. ಸರ್ ಅದು ಎಲ್ಲ ಅವ್ನು ಕಳೆದೋಗಿದೆ ಅಂತ ನಮ್ಮ ತಾಯಿ ಹತ್ರ ಹೇಳ್ಕೊಂಡಿದ್ದ. ಅಲ್ಲೇ ತುಂಬಾ ವರ್ಷ ಆಯ್ತು. ಅದನ್ನ ಬ್ಲಾಕು ಮಾಡ್ಸಿದೀವಿ, ಡೆಬಿಟ್ ಕಾರ್ಡ್ ಎಲ್ಲ ಬ್ಲಾಕು ಮಾಡ್ಸಿದೀವಿ. ಹುಷಾರು ತಪ್ಪಿ ಅವ್ನು 3 ವರ್ಷ ಆಗಿತ್ತು ಹುಷಾರು ತಪ್ಪಿ, ಮನೇಲೂ ಇರ್ಲಿಲ್ಲ ಅವನು. ಜಾಂಡೀಸ್ ಆಗಿ ತೀರ್ಕೊಂಡಿದ್ದಾನೆ. ಅದಕ್ಕೆ ಸಿಂಪಲ್ ಆಗಿ ಹೇಳ್ತಾ ಇರೋದು, ತಾಳ್ಮೆ ಈ ಪ್ರಕರಣದಲ್ಲಿ ಅತಿ ಮುಖ್ಯ. 2 ಸೈಡ್ ಹೇಳ್ತಾ ಇದ್ದೀನಿ. ಆತುರಗೆಟ್ಟು ಯಾರು ಮಾತಾಡಕ್ಕೆ ಹೋಗಬೇಡಿ, ತಾಳ್ಮೆಯಿಂದ ಇರಿ. ಏನಾಗುತ್ತೆ ಪ್ರಕರಣ ಯಾರಿಗೂ ಲೆಕ್ಕಕ್ಕಿಲ್ಲ.